ಸ್ವಾಮಿ ಶರಣಂ ಸ್ವಾಮಿಯೇ ಶರಣಮಯ್ಯಪ್ಪ. ಎಲ್ಲರಿಗೂ ನಮಸ್ಕಾರ. ನಮ್ಮ ರಥದ ಇವತ್ತು 35ನೇ ದಿನ. ನಮ್ಮ ಸಂಕಲ್ಪದ ದೇವಸ್ಥಾನ ಇದು 11ನೇ ದೇವಸ್ಥಾನ ಆಗಿದೆ. ಯಾವ ದೇವಸ್ಥಾನ ಅಂದರೆ ಶ್ರೀ ಅಯ್ಯಪ್ಪ ಸ್ವಾಮಿ ಸನ್ನಿಧಾನ ಚಾರಿಟೇಬಲ್ ಟ್ರಸ್ಟು, GBA ವಾರ್ಡ್ ನಂಬರ್ 1 ಓಲ್ಡ್ ಯಲಹಂಕ ಓಲ್ಡ್ ಟೌನಲ್ಲಿದೆ. ಬನ್ನಿ ದೇವಸ್ಥಾನ ನೋಡಿ ದೇವಸ್ಥಾನದ ಮಾಹಿತಿಯನ್ನು ತಿಳಿಯೋಣ. ಸ್ವಾಮಿ ಶರಣಂ ಸ್ವಾಮಿ ಶರಣಂ. ನಾವು 41 ದಿವಸ 41 ದೇವಸ್ಥಾನ ಭೇಟಿ ಮಾಡ್ತಿದ್ದೀವಿ. ಇದು ನಮ್ದು 11ನೇ ದೇವಸ್ಥಾನ. ಈ ದೇವಸ್ಥಾನ ಮಾಹಿತಿ ಬಗ್ಗೆ ತಿಳಿಸ್ಕೊಡಿ ಸ್ವಾಮಿ. ಭಾಳ ಸಂತೋಷಮ್ಮ ನೀವು ಬಂದಿದ್ದು. ನಮ್ಮ ದೇವಸ್ಥಾನ ಪ್ರಚಾರ ಆಗೋದಕ್ಕೂ ಅನುಕೂಲ ಆಗುತ್ತೆ. ನಮ್ಮ ತಂದೆಯವರು 50 ವರ್ಷದ ಹಿಂಭಾಗದಲ್ಲಿ ಈ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡೋದು. ತಿರುಪತಿಯಿಂದ ವಿಗ್ರಹಗಳು ತಂದು ಇಲ್ಲೇ ಪ್ರತಿಷ್ಠಾಪನೆ ಮಾಡಿದ್ರು. ಅದರ ನಂತರ ಈ 2 ಎಕರೆ ಪೂರ್ತಿ ದೇವಸ್ಥಾನದ ಕಾಂಪ್ಲೆಕ್ಸ್ ಅಂತ ಕರೀತಾರೆ. 108 ಪ್ರಾಕಾರ ದೇವತೆಗಳು ದೇವಸ್ಥಾನ ಸುತ್ತಲೂ 108 ದೇವರುಗಳಿದ್ದಾವೆ. ಅರಳಿ ಮರ, ಅಶ್ವತ್ಥಕಟ್ಟೆ, ನವಗ್ರಹ ವೃಕ್ಷಗಳು, ದಂಪತಿ ವಾಹನ ಸಮೇತ ನವಗ್ರಹ ಸಮೂಹ ಪೂರ್ತಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ತಂದೆಯವರು 94 ವರ್ಷ ಉಳ್ಕೊಂಡಿದ್ರು. ಅವ್ರು ತದನಂತರ ಇದು 3 ವರ್ಷದಿಂದ ಒಂದು ಟ್ರಸ್ಟ್ ಮಾಡಿದ್ದೀವಿ, ಚಾರಿಟಬಲ್ ಟ್ರಸ್ಟ್, ಪಬ್ಲಿಕ್ ಚಾರಿಟಬಲ್ ಟ್ರಸ್ಟ್. ಈ 2 ಎಕರೆ ಈ ದೇವಸ್ಥಾನಮಯ ಪೂರ್ತಿ ತಂದೆಯವರು ಇದನ್ನ ಟ್ರಸ್ಟ್ಗೆ ದಾನವಾಗಿ ಬರೆದಿದ್ದಾರೆ. ಇದರಲ್ಲಿ ಮಾಲೀಕತ್ವ ಯಾರಿಗೂ ಇಲ್ಲ. ಸೇವೆ ಮಾಡೋರು ಯಾರು ಬೇಕಾದ್ರೂ ಸೇವೆ ಮಾಡ್ಬೋದು. ದಾನಿಗಳಿಂದ ಈಗ ನಾವು ಇದಿದ್ದೇ ತಂದೆಯವರು ಯಾರಿಂದ ಏನು ಬಯಸಿದವರಲ್ಲ. ಈಗ ನಾವು ಟ್ರಸ್ಟ್ ಮುಖಾಂತರ ಯಾರು ದೇಣಿಗೆ ಕೊಡ್ತಾರೋ ಅದನ್ನೆಲ್ಲ ಕಲೆಕ್ಟ್ ಮಾಡಿ ದೇವಸ್ಥಾನನ ಅಭಿವೃದ್ಧಿಗೊಳಿಸ್ತಾ ಇದ್ದೀವಿ. ನಮ್ಮ ಟ್ರಸ್ಟಲ್ಲಿ 14 ಜನ ಇದ್ದಾರೆ. ಎಲ್ಲರೂ ಮಾಲೀಕತ್ವ ಇಲ್ಲ, ಎಲ್ಲರೂ ಸೇವಕರಾಗಿ ಕೆಲಸ ಮಾಡ್ತಾ ಇದ್ದೀವಿ. ಮತ್ತೇನಾದರೂ ಕೇಳೋದಿದ್ರೆ ಹೇಳ್ಬೋದು. ಇಲ್ಲಿ ಪ್ರತಿದಿನ ಅನ್ನದಾನ ನಡೆಯುತ್ತೆ. ಸಂಜೆ ನಮ್ಮಲ್ಲಿ ಈಗ ಸದ್ಯಕ್ಕೆ ವ್ಯವಸ್ಥೆ ಇರೋದು ಸೀಸನ್ನಲ್ಲಿ, ಅಂದರೆ ನವೆಂಬರ್ 16ರಿಂದ ಮಂಡಲ ಪೂಜೆ ಶುರುವಾದಾಗಿಂದ ಪ್ರಾರಂಭದ ನಂತರ ಮಕರ ಜ್ಯೋತಿ ಪೂಜೆವರೆಗೂ ಪ್ರತಿನಿತ್ಯ ಸಂಜೆ ಭಜನೆ ಇರುತ್ತೆ 7ವರೆಗೆ. 8ವರೆ ನಂತರ ಅನ್ನದಾನದ ವ್ಯವಸ್ಥೆ ಇಟ್ಟಿದ್ದೀವಿ. ಹರಿವಾಸನಂ ಇರುತ್ತೆ. ಅರ್ಚಕರು ಇಲ್ಲಿ ಇರುಮುಡಿ ಕಟ್ಟೋದಕ್ಕೆ ಸನ್ನಿಧಾನದ ಥರದಲ್ಲೇ ಇಲ್ಲಿ ಇರುಮುಡಿ ಕಟ್ಟೋದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಎಲ್ಲ ಇರುಮುಡಿ, ಮಾಲಾಧಾರಣೆ ಎಲ್ಲ ಪ್ರತಿಯೊಂದು ನಡೀತಾ ಇದೆಯಮ್ಮ. ಈಗ ಮಾಲೆ ಹಾಕಿರೋ ಸ್ವಾಮಿಗಳಿಗೆ ಅವ್ರಿಗೆ ಸ್ವಲ್ಪ ಒಂದಷ್ಟು ಅವಕಾಶ ಮಾಡಿಕೊಟ್ಟಿದ್ದೀವಿ. ಅವ್ರಿಗೆ ಬಾತ್ರೂಮು, ನೀರಿನ ವ್ಯವಸ್ಥೆ ಎಲ್ಲ ಮಾಡಿಕೊಟ್ಟಿದ್ದೀವಿ. ಅವ್ರು ಉಳ್ಕೊಂತಿದ್ದಾರೆ, ಮನಗ್ತಾರೆ. ಬೆಳಗ್ಗೆ ಎದ್ದು ಅವ್ರ ಕಾರ್ಯಕ್ಕೆ ಅವ್ರು ಹೊರಟೋಗ್ತಾರೆ. ಬೆಳಗ್ಗೆ ಪೂಜೆ, ಸಂಜೆ ಭಜನೆ ಮಾಡಕ್ಕೆ ಬರ್ತಾರೆ. ಸಂಜೆ ಭಿಕ್ಷೆ ಇಲ್ಲೇ ನಡೆಯುತ್ತೆ. ಇದು ಈಗಿನ ಸದ್ಯಕ್ಕೆ ನಡ್ಕೊಂಡು ಹೋಗ್ತಾ ಇದೆಯಮ್ಮ. ದೇವಸ್ಥಾನ 365 ದಿವಸ ಓಪನ್ ಇರುತ್ತಾ? ಪ್ರತಿನಿತ್ಯ ಬೆಳಗ್ಗೆ 5ವರೆಯಿಂದ 11ವರೆವರೆಗೂ ರಾಜಕಾಲ ಇರುತ್ತೆ. ಸಂಜೆ 5ವರೆಯಿಂದ ರಾತ್ರಿ 8ವರೆವರೆಗೂ ದೇವಸ್ಥಾನ ತೆಗೆದಿರ್ತೀವಿ. ವಿಶೇಷ ಪೂಜೆಗಳು ನಡೆಯುತ್ತೆ. ಅಭಿಷೇಕಗಳು, ದೇವರಿಗೆ ವಿಶೇಷವಾದ ಅಲಂಕಾರ. ಪ್ರತಿಯೊಬ್ಬರು ವಾಲಂಟ್ರಿಯಾಗಿ ಅವರೇ ಸ್ವಂತ ಖರ್ಚಿಂದ ಪ್ರತಿನಿತ್ಯ ಪೂಜೆಗಳು ಮಾಡ್ತಾ ಇದ್ದಾರಮ್ಮ. ಅಯ್ಯಪ್ಪ ಸ್ವಾಮಿ ಮಂಡಲ್ ಪೂಜೆಯಿಂದ ಜ್ಯೋತಿ ಪೂಜೆವರೆಗೂ ಪ್ರತಿಯೊಬ್ಬರು ವೈಯಕ್ತಿಕವಾಗಿ ಅವರೇ ಸ್ವಂತ ದುಡ್ಡಲ್ಲಿ ಇಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ನಿನ್ನೆ ದಿನ ಇದು ಅಯ್ಯಪ್ಪ ಸ್ವಾಮಿ ಹುಟ್ಟಿದ ದಿನ ಉತ್ತರ ನಕ್ಷತ್ರ, ಅದಕ್ಕೆ ಒಂದು ರಥೋತ್ಸವ ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಪ್ರಾಕಾರ ಉತ್ಸವ ಮಾಡಲಿಕ್ಕೆ ದಾನಿಗಳು ಕೊಟ್ಟಿದ್ದಾರೆ ದೇವಸ್ಥಾನಕ್ಕೆ. ನಿನ್ನೆ ದಿನ ಇದನ್ನ ಪ್ರಾಕಾರ ಉತ್ಸವ ಮಾಡಿದ್ವಮ್ಮ. ನಿತ್ಯ ಇಲ್ಲಿ ಎಲ್ಲ ದೇವರಿಗೂ ಇದನ್ನು ಉಪಯೋಗಿಸ್ಕೊಬಹುದು ನಾವು. ಇಲ್ಲಿ ಬಾಲಾಜಿ ಟೆಂಪಲ್ ಇದೆ, ವಿಶ್ವರೂಪ ಗಣಪತಿ ಇದೆ, 32 ಅವತಾರ ಗಣಪತಿ ಇದೆ, ಲಕ್ಷ್ಮೀ ರಂಗನಾಥ ಸ್ವಾಮಿ ಪ್ರತ್ಯೇಕವಾಗಿದೆ, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೆ. ಪ್ರಾಕಾರದಲ್ಲಿ ಎಲ್ಲ ದೇವತೆಗಳೆಲ್ಲ ಇದೆ. ಬಹಳ ವಿಶೇಷ ಅಂದ್ರೆ ಆದ್ಯಂತ ಪ್ರಭು ಅಂತ, ಚಿರಂಜೀವಿಗಳು, ಮೃತ್ಯುಂಜಯರು, ಮೃಗಮಾನವರು, ವಾಯುಪುತ್ರರು, ಗ್ರಹದೋಷಕ್ಕೆ, ವಾಸ್ತುದೋಷಕ್ಕೆ ಹೇಳಿದಂಥ ಆದ್ಯಂತ, ಆದಿ ಅಂತ್ಯ, ಭೂಮಿ ಆಕಾಶ ಒಂದು ಮಾಡಿದಂಥ ಆದ್ಯಂತ ಪ್ರಭು ಗಣಪತಿ ಅರ್ಧ ಭಾಗ, ಆಂಜನೇಯ ಅರ್ಧ ಭಾಗ, ಶೈವ ವೈಷ್ಣವರನ್ನ ಸಮಾಗಮ ಮಾಡಿ ವಿಶೇಷವಾಗಿ ಇಲ್ಲಿ ಒಂದು ವಿಗ್ರಹ ಪ್ರತಿಷ್ಠಾಪನೆ ಮಾಡಿದ್ದಾರೆ ತಂದೆಯವರು. ಅದು 3,000,000 ದೇವತೆಗಳಿಗೆ ಮೊದಲನೇ ಪೂಜೆ ಇಲ್ಲಿ ನಡೆಯುತ್ತಮ್ಮ. ಅವ್ರಿಗೆ ಪ್ರಥಮ ಪೂಜೆ ಇರುತ್ತೆ, ಗಣಪತಿ ಆಂಜನೇಯನಿಗೆ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ, ಸನಾತನ ಧರ್ಮದಲ್ಲಿ ಎಷ್ಟು ದೇವತೆಗಳಿದಾವೋ ಅವರೆಲ್ಲರಿಗಿಂತ ಮುಂಚೆ ಮೊದಲನೇ ಪೂಜೆ ಆದ್ಯಂತ ಪ್ರಭುಗೆ ಅಂತ ವಿಶೇಷವಾಗಿ. ಇದು ಮುಂದಿನ ದಿನಗಳಲ್ಲಿ ದೇವರು ಅವಕಾಶ ಕೊಟ್ಟರೆ, ನಮ್ಮಗಳಿಗೆ ಆಶೀರ್ವಾದ ಮಾಡಿದ್ರೆ 39 ಅಡಿ ಎತ್ತರದಲ್ಲಿ ಒಂದು ಆದ್ಯಂತ ಪ್ರಭು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಸಂಕಲ್ಪ ಇಟ್ಕೊಂಡಿದ್ದೀವಿ. ಭಗವಂತ ಏನು ಅವಕಾಶ ಮಾಡಿಕೊಡ್ತಾನೆ ಮುಂದಿನ ದಿನದಲ್ಲಿ ನಮ್ಮ ಸಂಸ್ಥೆ, ನಮ್ಮ ಆಡಳಿತ ಮಂಡಳಿಯಿಂದ
ಒಂದು ಅವಕಾಶ ಮಾಡಿಕೊಡ್ಬೇಕು ದೇವರಿಗೆ ಅಂತ ಪ್ರಾರ್ಥನೆ ಇದೆ. ಇದು ಇನ್ನೂ ವಿಶೇಷವಾಗಿ ಅಂದರೆ ಮುಂದಿನ ವರ್ಷದಿಂದ ನಾವು ಅಯ್ಯಪ್ಪ ಸ್ವಾಮಿದು 18 ಮೆಟ್ಲು ಹಾಕಿ ದೇವಸ್ಥಾನ ಶಬರಿಮಲೆಯಲ್ಲಿ ಏನು ಮೂಲ ರೂಪ ಇದೆಯೋ ಅದೇ ರೀತಿಲಿ ದೇವಸ್ಥಾನ ಕಟ್ಟಬೇಕು ಅಂತ ಈಗ ಸಂಕಲ್ಪ ಮಾಡಿ ಅಲ್ಲಿ ಎಲ್ಲ ಬ್ಯಾನರು ಎಲ್ಲ ಹಾಕಿಟ್ಟಿದ್ದೀವಮ್ಮ. ಅದು ಒಂದು ದಾನಿಗಳಿಂದ ಬಯಸ್ತಾ ಇದ್ದೀವಿ. ಮುಂದಿನ ವರ್ಷ ಏಪ್ರಿಲಿಂದ ಪೂಜೆ ಮಾಡಿ ದೇವಸ್ಥಾನ ಜೀರ್ಣೋದ್ಧಾರ ಮಾಡಬೇಕು ಅಂತ ಇದ್ದೀವಮ್ಮ. ದೊಡ್ಡವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಹೆಗ್ಡೆಯವರು ಧರ್ಮಸ್ಥಳ ಹೆಗ್ಡೆಯವ್ರನ್ನು ಭೇಟಿ ಮಾಡಿ ಅವ್ರ ಮುಖಾಂತರ ವಾಸ್ತುಶಿಲ್ಪಿಗಳು ಬರ್ತಾ ಇದ್ದಾರೆ. ಜನವರಿ 3ಕ್ಕೆ ಬರ್ತಾರೆ. ಅವ್ರನ್ನು ಕೇಳಿ ಆ ದೈವ ಪ್ರಶ್ನೆ ಇಟ್ಟು ಅಷ್ಟಮಂಗಲ ಪ್ರಶ್ನೆ ಎಲ್ಲ ಮಾಡಿ ನಾವು ಏಪ್ರಿಲಿಂದ ದೇವಸ್ಥಾನ ಜೀರ್ಣೋದ್ಧಾರ ಮಾಡಲಿಕ್ಕೆ ಒಂದು ಸಂಕಲ್ಪ ತೊಗೊಂಡಿದ್ದೀವಮ್ಮ. ಅದಕ್ಕೂ ಭಗವಂತ ಆಶೀರ್ವಾದ ಬೇಕು, ದಾನಿಗಳು ಆಶೀರ್ವಾದ ಮಾಡಬೇಕು, ಪ್ರಯತ್ನದಲ್ಲಿ ಇದ್ದೀವಮ್ಮ. ಸ್ವಾಮಿ ಶರಣಮಯ್ಯಪ್ಪ. ಅಮ್ಮ, ಈ ವಿಗ್ರಹ ಬಂದು ಭಾಳ ವಿಶೇಷವಾದ ಮೂರ್ತಿ. ಚಿರಂಜೀವಿಗಳು, ಮೃತ್ಯುಂಜಯರು, ಮೃಗಮಾನವರು, ವಾಯುಪುತ್ರರು, ಶೈವ ವೈಷ್ಣವ ಸಮಾಗಮ, ವಾಸ್ತುದೋಷ ಗ್ರಹದೋಷಕ್ಕೆ ಗಣಪತಿ ಆಂಜನೇಯ ಅರ್ಧನಾರೀಶ್ವರ ಥರ ಎರಡೂ ಕೋಯಿನ್ಸೈಡ್ ಮಾಡಿ ಈ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಆದ್ಯಂತ ಪ್ರಭು ಬಂದು ಪ್ರಥಮ ಪೂಜೆ ಇವರಿಬ್ಬರಿಗೆ, ಎಲ್ಲ ಮುಕ್ಕೋಟಿ ದೇವತೆಗಳಿಗೆ ಪ್ರಥಮ ಪೂಜೆ ಇವರಿಬ್ಬರಿಗೆ ನಡೆಯುತ್ತೆ. ಅದರಿಂದ ವಿಶೇಷವಾಗಿ ಇದನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ತಂದೆಯವರು. ಇದು ಚೆನ್ನೈ ಮಧ್ಯ ಕೈಲಾಸ ಆಶ್ರಮದಲ್ಲಿ ಮೌಂಟ್ ರೋಡಲ್ಲಿ ಭಾಳ ಪ್ರಥಮವಾಗಿ ಅಲ್ಲಿ ಪೂಜೆ ಆಗಿದೆ. ಅವ್ರ ಮುಖಾಂತರ ನಾವು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೀವಮ್ಮ. ಒಂದು 35 ವರ್ಷದ ಕೆಳಗಡೆ ಇದನ್ನು ಪ್ರತಿಷ್ಠಾಪನೆ ಮಾಡಿದ್ರು. ಈ ಪ್ರತಿಷ್ಠಾಪನೆ ಆದಾಗಿಂದ ಇಲ್ಲಿ ವಿಶೇಷವಾಗಿ ಅಮ್ಮನವ್ರಿಗೆ ಮಂಗಳವಾರ ಶುಕ್ರವಾರ ಭಾಳ ವಿಶೇಷವಾಗಿ ಪೂಜೆ ನಡೆಸ್ತಾ ಇದ್ದೀವಿ. ಅಭಿಷೇಕ, ಪಂಚಾಮೃತ ಅಭಿಷೇಕ ಎಲ್ಲ ಮಾಡ್ತಾ ಇದ್ದೀವಿ. ಹೋಮ ಅದೆಲ್ಲ ಮಾಡ್ತಾ ಇದ್ದೀವಿ. ಪ್ರತಿ ತಿಂಗಳು ಅಮಾವಾಸ್ಯೆಗೆ ಪ್ರತ್ಯಂಗಿರ ಹೋಮ ಮಾಡ್ತಾ ಇದ್ದೀವಿ. ಭಕ್ತರು ಬರ್ತಾ ಇದ್ದಾರೆ, ವಾಲಂಟಿಯರ್ ಪೂಜೆಗೆಲ್ಲ ಭಾಗವಹಿಸ್ತಾ ಇದ್ದಾರೆ. ಪ್ರತಿ ಅಮಾವಾಸ್ಯೆ ಸಂಜೆ 6:30ಯಿಂದ 8 ಗಂಟೆವರೆಗೂ ಪ್ರತ್ಯಂಗಿರ ಹೋಮ ನಡೆಯುತ್ತೆ ಸ್ವಾಮಿ. ಇಲ್ಲಿ ಕೂಡ ಒಂದೇ ಜಾಗದಲ್ಲಿ ಅರಳಿ ಮರ, ಬೇವಿನ ಮರ, ಅಂಕೋಲೆ ಮರ, ಹತ್ತಿ ಮರ, 5 ಮರಗಳು ಹುಟ್ಟಿದೆ. ಸ್ಲೋ ವಿಗ್ರಹ ಇತ್ತು 35 ವರ್ಷದಿಂದ. ಅದರ ನಂತರ ಈಗ ಮೊನ್ನೆ ಗುರುಪೌರ್ಣಮಿಲಿ ಇದು ಜೈಪುರಿಂದ ತಂದಿದ್ದಮ್ಮ. ಇದು ಅಮೃತ ಶಿಲಾ ವಿಗ್ರಹ ಅಲ್ಲಿಂದನೇ ಕೆತ್ತನೆ ಮಾಡಿಸಿ ತೊಗೊಂಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ವಿ. ಇವೆಲ್ಲ ಸಾಲಿಡ್ ವಿಗ್ರಹಗಳಮ್ಮ, ಪಂಚಲೋಹದಿಂದ ಮಾಡಿರೋ ಇದಿಷ್ಟು. ಅದು ಅಯ್ಯಪ್ಪ ಸ್ವಾಮಿ, ಸೀತಾರಾಮರು, ಇದೆಲ್ಲ ಸಂತೋಷಿ ಮಾತಾ, ವೀರಭದ್ರ ಸ್ವಾಮಿ, ಇದರಲ್ಲಿ ವೇಣುಗೋಪಾಲ ಸ್ವಾಮಿ, ಇದು ವೈಷ್ಣವಿ, ಹೊರನಾಡು ಅನ್ನಪೂರ್ಣೇಶ್ವರಿ, ಆಂಜನೇಯರು, ಇದು ವರಲಕ್ಷ್ಮಿ, ಲಕ್ಷ್ಮೀ ರಂಗನಾಥರು, ಶ್ರೀಚಕ್ರ, ಗಣಪತಿ, ಪರ್ವತ ಆಂಜನೇಯ, ಇದು ಮುನೇಶ್ವರ ದೇವರು, ದತ್ತಾತ್ರೇಯ ಸ್ವಾಮಿ, ಮಧುರೆ ಮೀನಾಕ್ಷಿ, ಆದಿಶಕ್ತಿ, ದುರ್ಗಾದೇವಿ, ಶಿವ ಪಾರ್ವತಿ, ಲಕ್ಷ್ಮೀ ನರಸಿಂಹಸ್ವಾಮಿ, ಇಲ್ಲಿ ವೀರಭದ್ರ ಸ್ವಾಮಿ, ಇಲ್ಲಿ ಕೊಲ್ಲೂರು ಮೂಕಾಂಬಿಕೆ, ಇಲ್ಲಿ ದುರ್ಗಾದೇವಿ ಚಾಮುಂಡೇಶ್ವರಿ, ಇದು ಕಾತ್ಯಾಯಿನಿ ದೇವಿ, ಇಲ್ಲಿ ಆದ್ಯಂತ ಪ್ರಭು, ಇಲ್ಲಿ ರಾಜರಾಜೇಶ್ವರಿ, ಇದು ಸರಸ್ವತಿ, ಶನಿ ಮಹಾತ್ಮ, ಮಧುರೆ ಮೀನಾಕ್ಷಿ, ಲಕ್ಷ್ಮೀ ವೆಂಕಟೇಶ್ವರ, ಶ್ರೀದೇವಿ ಭೂದೇವಿ, ಮಹಾಲಕ್ಷ್ಮಿ, ಗಣಪತಿ, ಗರುಡರಾಜ, ಭಕ್ತಾಂಜನೇಯರು, ನಟರಾಜ, ದೇವಿ, ಕೃಷ್ಣ, ರುಕ್ಮಿಣಿ ಸತ್ಯಭಾಮ, ಶಾರದಾದೇವಿ, ಕಾತ್ಯಾಯಿನಿ ದೇವಿ, ಇದು ಶಿರ್ಡಿ ಸಾಯಿಬ, ಇದು ಪಂಚಲೋಹದಲ್ಲಿನ. ಇದು 35 ವರ್ಷದಿಂದ ಪ್ರತಿಷ್ಠಾಪನೆ ಅಲ್ಲಿ ಮಾಡಿದರು. ಇದು ಈ ಹಿಂದೂಪುರಲ್ಲಿ ಚಿಲ್ಕರೆ ಅಂತ ಊರಿದೆಯಮ್ಮ. ಆ ಊರಿನ ಒಬ್ಬ ಮಗು, ಒಂದು 5 ವರ್ಷದ ಮಗು ಇಲ್ಲಿಗೆ ಬಂದಿದ್ದಿತ್ತು. ಆ ಹುಡುಗನಿಗೆ 6th ಸೆನ್ಸು. ಆ 6th ಸೆನ್ಸ್ ಇದ್ದಿದ್ದರಿಂದ ಆ ಮಗು ಇಲ್ಲಿ ಬಂದಾಗ ತಂದೆಯವರು ಅದನ್ನು ಮಾತಾಡಿಸಿ, ಇಲ್ಲಿ ಬಾಬಾ ಇದ್ದಾನೆ, ಈ ಜಾಗದಲ್ಲಿ ನೀನು ಬಾಬಾನ ಪ್ರತಿಷ್ಠಾಪನೆ ಮಾಡು ಅಂತ. ಆ ಹುಡುಗನಿಗೆ ಅವಾಗ 5 ವರ್ಷ ಹುಡುಗ. ಆ ಮಗು ಇಲ್ಲಿ ಹೇಳಿದ್ರಿಂದ ಇಲ್ಲಿ ಬಾಬಾದು ಪ್ರತಿಷ್ಠಾಪನೆ ತಂದೆಯವ್ರು ಮಾಡಿದ್ದಮ್ಮ. ಅವ್ರಿಗೆ ಮಗುಗೆ 6th ಸೆನ್ಸು. ಈಗ ಸಾಯಿ ಚೇತನ್ ಅಂತ ಹೆಸರಿಟ್ಟಿದ್ದಾರೆ. ಅವ್ರ ತಂದೆ ತಾಯಿ ಇಬ್ಬರು ಲೆಕ್ಚರರು.
ಹಿಂದೂಪುರದಲ್ಲಿ ಒಂದು ಹಳ್ಳಿಲಿ ಇದ್ದಾರಮ್ಮ ಅವರು ಹೈದ್ರಾಬಾದಲ್ಲಿ ಒಳ್ಳೆ ಹೆಸರು ಮಾಡಿದ್ದಾರೆ. ಆ ಮಗು ಆವಾಗಿದ್ದಾಗ 35 ವರ್ಷದ ಹಿಂದೆ ಹೇಳಿದ್ದು ಮುಖಾಂತರ ಬಾಬಾ ದೇವಸ್ಥಾನ ಮಾಡಿದ್ರು. ನಮ್ಮ ತಂದೆಯವ್ರಿಗೆ 94 ವರ್ಷ 6 ತಿಂಗಳಲ್ಲಿ ಅವ್ರು ಕಾಲವಾದರು. ಅವರು 50 ವರ್ಷದ ಹಿಂಭಾಗದಲ್ಲಿ ದೇವರಿಗೆ ಪೂಜೆ ಮಾಡದಿದ್ದಂಥವ್ರು ಅವ್ರಿಗೆ ಒಂದು ಕಾಲಿಗೆ ಫ್ರ್ಯಾಕ್ಚರ್ ಆಗಿದ್ದರಿಂದ ಆವಾಗ ಅಯ್ಯಪ್ಪ ಸ್ವಾಮಿ ಆರಾಧನೆ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಕಟ್ಟಿದ್ರು. 80 ಇಸ್ವಿಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಆಯಿತು. 78ರಿಂದ 80ಅಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಕಟ್ಟಿದ್ರು. ಅಲ್ಲಿಂದ ಈಚೆಗೆ ಇಲ್ಲೆಲ್ಲ ಪ್ರಾಕಾರದಲ್ಲಿ ಎಲ್ಲ ದೇವತೆಗಳು ಪ್ರತಿಷ್ಠಾಪನೆ ಮಾಡ್ಕೊಂಡು ಇಷ್ಟು 50 ವರ್ಷದಲ್ಲಿ ಇಷ್ಟು ದೇವತೆಗಳು ಪಂಚಲೋಹ ವಿಗ್ರಹಗಳು 108 ಪಂಚಲೋಹ ವಿಗ್ರಹಗಳು. ನಮ್ಮ ಅಜ್ಜಿ ತಾತ ಇವರು ಮುತ್ತಾತ ಸಾವುಕಾರ ಪುಟ್ಟಪ್ಪ ಅಂತ ಇಲ್ಲಿ ಪುಟ್ಟೇನಹಳ್ಳಿ ಇದೆಯಲ್ಲ ಅವ್ರು ಜೋಡಿದಾರರಾಗಿದ್ರು. ಇಲ್ಲಿ ಮಾರುತಿ ನಗರ ಕತ್ತಳ್ಳಿ ಪಾಳ್ಯ ಮತ್ತೆ ಇದು ಕಟ್ಕೇರ್ನಲ್ಲಿ ಇದಕ್ಕೆಲ್ಲ ಜೋಡಿದಾರರಾಗಿದ್ರು ಇವರು. ಅವರು ಮುನ್ನಾಗಪ್ಪ ಅಂತ, ಇವರು ನಾಗಮ್ಮ ಅಂತೇಳಿ. ಇವ್ರು ನಮ್ಮ ತಂದೆಯವರು ಪಿಳ್ರಾಮಯ್ಯ ಅವರು. ತುಂಬ ವಿಗ್ರಹಗಳು ಸ್ವಾಮಿಗಳು ಹೇಳಿದ ಪ್ರಕಾರ 364 ವಿಗ್ರಹಗಳ ಪ್ರತಿಷ್ಠಾಪನೆ ಆಗಿದೆ. ಇಲ್ಲಿ 364 ವಿಗ್ರಹಗಳು ನಾವೆಲ್ಲೂ ಯಾವ ದೇವಸ್ಥಾನದಲ್ಲೂ ನೋಡಿಲ್ಲ ಈ ತರ. ಒಂದೊಂದು ದೇವಸ್ಥಾನಕ್ಕೆ ಒಂದೊಂದ್ ಕಡೆ ಹೋಗೋ ಇದೇ ಇಲ್ಲ. ಇಲ್ಲಿಗೆ ಬಂದ್ರೆ ಆಲ್ಮೋಸ್ಟ್ ಎಲ್ಲ ದೇವರ ದರ್ಶನ ಪಡಿಬೋದು, ಅಷ್ಟು ಚೆನ್ನಾಗಿದೆ. ಕೆಲಸ ಬಿಟ್ಬಿಟ್ಟು ಇಲ್ಲಿ ಬನ್ನಿ 3 ಹೊತ್ತು ಊಟ ಆಗ್ತೀನಿ ಅಂದ್ರೆ ನಾನು ಬಂದ್ಬಿಡ್ತೀನಿ ಸ್ವಾಮಿ, ಅಷ್ಟು ಚೆನ್ನಾಗೈತೆ ದೇವಸ್ಥಾನ ಮಾತ್ರ. ಸೀರಿಯಸ್ ಆಗಿ ವೈಬ್ ಅಂತೂ ಸಖತ್ತಾಗಿದೆ. ದಯವಿಟ್ಟು ಎಲ್ಲರೂ ಬಂದು ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ನಿಮಗೂ ತುಂಬ ಇಷ್ಟ ಆಗುತ್ತೆ. ಟೋಟಲ್ಲು 2.5 ಎಕರೆಲಿದೆ, 2.5-2.5 ಎಕರೆಲಿದೆ ದೇವಸ್ಥಾನ. ತುಂಬಾ ಚೆನ್ನಾಗಿದೆ. ಎಲ್ಲ ದೇವರುಗಳು ನಿಮ್ಗೆ ಎಂಥ ದೇವರು ನೋಡಬೇಕು ಅನ್ಸುತ್ತೋ ಇಲ್ಲಿಗೆ ಬಂದ್ರೆ ಎಲ್ಲ ದೇವರನ್ನು ನೋಡಬಹುದು. ನೀವು ಸಹ ಈ ದೇವಸ್ಥಾನಕ್ಕೆ ಬಂದು ದೇವರ ಅನುಗ್ರಹನ ಪಡೆಯಿರಿ. ಈ ಟೆಂಪಲ್ ಮಸ್ಟ್ ವಿಸಿಟ್ ಟೆಂಪಲ್ ಆಗಿದೆ. ನಿಮ್ಮ ಬಕೆಟ್ ಲಿಸ್ಟಿಗೆ ಬೇಗ ಆ್ಯಡ್ ಮಾಡ್ಕೊಂಡು ಬಂದು ನೋಡಿ. ನಾವು ತಿಳಿದ್ರ ಪ್ರಕಾರ, ನಾವು ನೋಡಿದ್ರ ಪ್ರಕಾರ ಇಲ್ಲಿ 108 ದೇವರುಗಳಿದ್ದಾರೆ, 108 ದೇವಸ್ಥಾನ ಇದೆ, ಎಲ್ಲೂ ನೋಡಿಲ್ಲ. ದಯವಿಟ್ಟು ಬಂದು ನೋಡಿ, ತುಂಬ ಚೆನ್ನಾಗಿದೆ. ನಿಮಗೂ ತುಂಬ ಒಳ್ಳೆ ಫೀಲ್ ಆಗುತ್ತೆ, ವೈಬ್ ಬರುತ್ತೆ. ಎಲ್ಲರಿಗೂ ಒಳ್ಳೇದಾಗಲಿ. ಸ್ವಾಮಿ ಶರಣಂ, ಸ್ವಾಮಿಯೇ ಶರಣಮಯ್ಯಪ್ಪ.